ಎಸ್ ಸರ್. ಸರ್ ನಿಮಗೆ ಪವಿತ್ರ ಅವ್ರು ಅಷ್ಟೇ ಕ್ಲೈಂಟ್ ಅಲ್ಲ, ಇನ್ನೂ ಜಾಸ್ತಿ ಜನ ಕ್ಲೈಂಟ್ಸ್ ಇದ್ದಾರೆ. ಅಂಡ್ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡೋದಾದ್ರೆ ನಾನು ಈಗ ಮಾತಾಡಕ್ಕೆ ಇಷ್ಟಪಡಲ್ಲ ಮೇಡಮ್, ಸಮಯ ಬರಲಿ ಮಾತಾಡ. ಅಂದ್ರೆ ಒಂದು ಏನಂತಂದ್ರೆ ಅವರ ಶಿಕ್ಷೆ ಕಮ್ಮಿ ಆಗುತ್ತಾ ಇಲ್ವಾ ಅಂತ. ನನ್ನ ಪ್ರಕಾರ ಆ ಕೇಸಲ್ಲಿ ನಾನು ಲಾಯರ್ ಅಲ್ಲ, ಆ ಕೇಸ್ ಹೋಗುತ್ತೆ ಹೋಗುತ್ತೆ, ಆ ಕೇಸ್ ಹೋಗುತ್ತೆ. ಆ ಪ್ರಕರಣದ ಬಗ್ಗೆ ಈಗ ಮಾತಾಡೋದು ಬೇಡ. ಯಾಕೆ ಅಂದ್ರೆ ಆ ಪ್ರಕರಣದಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷೆನ ನಾನು ಕ್ರಿಟಿಸೈಸ್, ಆ ಕೊಟ್ಟಿರ್ತಕ್ಕಂಥ ಸಾಯೋವರೆಗೂ ಜೀವಾವಧಿಯಿಂದ ಕೊಟ್ಟಿರೋದನ್ನ ನಾನು ಒಪ್ಪೋದೇ ಇಲ್ಲ, ಅದು ತಪ್ಪು. ಅದನ್ನ ಹೈಕೋರ್ಟೇ ಒಂದಲ್ಲ ಒಂದ್ ದಿವಸ ಇವರು ಪ್ರೂವ್ ಮಾಡ್ತಾರೆ, ಅದನ್ನ ಕನ್ಸಿಡರ್ ಹೈಕೋರ್ಟೇ ಮಾಡುತ್ತೆ. ಸೊ ಅವಾಗ ಖಂಡಿತವಾಗಿಯೂ ಅವ್ರಿಗೆ ನ್ಯಾಯ ಸಿಗುತ್ತೆ, ರಿಲೀಸ್ ಆಗ್ತಾರೆ, ಖಂಡಿತ ಆಗ್ತಾರೆ. ಆ ಕೇಸಲ್ಲಿ ಆಗ್ತಾರೆ. ಶಿಕ್ಷೆ ಕಮ್ಮಿ ಮಾಡಿ ಅಂತ ಅವ್ರ ಮನೆಯವರು ಅಪೀಲ್ ಮಾಡಿದ್ದಾರೆ ಕೋರ್ಟಿಗೆ, ಬಟ್ ಕೇಸೇ ತಪ್ಪು, ಕೊಟ್ಟಿರ್ತಕ್ಕಂಥ ಶಿಕ್ಷೆನೇ ತಪ್ಪು ಅಂತ ಅಪೀಲ್ ಮಾಡುವಂಥದ್ದು. ಶಿಕ್ಷೆ ಕಮ್ಮಿ ಮಾಡಿ ಅಂತ ಮಾಡೋಲ್ಲ, ಶಿಕ್ಷೆ ಕೊಟ್ಟಿರೋದೇ ತಪ್ಪು ಮೇಡಮ್. ಅದು ಆ ಕೇಸು ಶಿಕ್ಷೆ ಕೊಡುವಂಥ ಕೇಸ್ ಅಲ್ಲ. ಕೋರ್ಟ್ ನೋಡಿರ್ತಕ್ಕಂಥ ದೃಷ್ಟಿಕೋನ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಅದನ್ನೇ ನಾವು ಹೈಕೋರ್ಟಲ್ಲಿ ನಾವು ಲಾಯರ್ಸ್ ಚಾಲೆಂಜ್ ಮಾಡೋದೇ ಅದು. ಕೆಳಗಡೆ ಕೋರ್ಟ್ ತಪ್ಪು ಮಾಡಿದೆ ಅಂತಲೇ ಹೈಕೋರ್ಟ್ಗೆ ಹೇಳೋದು. ಸೊ ಅದನ್ನೇ ಮಾಡ್ತೀವಿ. ಎಸ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ಗೆ. ಆ್ಯಂಡ್ ನಿಮ್ಮ ವ್ಯಾಲ್ಯೂಯಬಲ್ ಟೈಮಲ್ಲಿ ನಮಗೊಂದು ಪವಿತ್ರ ಅವ್ರ ಬಗ್ಗೆ ಒಂದಷ್ಟು ನಮಗೆ ಗೊತ್ತಿಲ್ಲದಿರೋಂಥ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಾನು ಭಾಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ನಾವು ಹೇಳುವಂಥದ್ದು ಜಸ್ಟ್ ಒಂದು ಟಾಕ್ ಅಂಡ್ ಇದು ವಿಚಾರನ ಹೇಳ್ತೀವಿ ನಾವು. ಕಾನೂನು ಆಸ್ಪೆಕ್ಟ್, ಲೀಗಲ್ ಆಸ್ಪೆಕ್ಟಲ್ಲಿ ನಿಮ್ಮ ಹತ್ರ ಏನೂ ಮಾತಾಡೋಲ್ಲ ಅಲ್ವಾ. ಸೊ ನಾನು ಹೇಳೋದು ನೋಡೋರ್ಗಿರ್ಬೋದು ತಮ್ಗಿರ್ಬೋದು, ನಾವು ಹೇಳೋದು ಲೀಗಲ್ ಆಗಿ ನಾವು ನಿಮ್ಮ ಮುಂದೆ ಹೇಳೋ ಅವಶ್ಯಕತೆ ಖಂಡಿತ ಇರಲ್ಲ. ಆಮೇಲೆ ನಾವು ಯಾವ ಟೆಕ್ನಿಕಲ್ ಪಾಯಿಂಟಲ್ಲಿ ಯಾವ ವಿಟ್ನೆಸ್ಗಳನ್ನ ಯಾವ ಥರ ಏನು ಮಾಡ್ತೀವಿ ಹೇಗೆ ಮಾಡ್ತೀವಿ ಅದನ್ನು ಕೋರ್ಟಲ್ಲಿ ಮಾಡ್ತೀವಿ. ಸೊ ಯಾಕಂದರೆ ನೋಡೋರು ಇದೇ ನೀನು ಕೋರ್ಟಲ್ಲಿ ಹೇಳು ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ಖಂಡಿತ ನಾನು ಕೋರ್ಟಲ್ಲೇ ಹೇಳ್ತೀನಪ್ಪ, ಖಂಡಿತ ಕೋರ್ಟಲ್ಲಿ ನಾವು ಮಾಡ್ತೀವಿ. ಇದನ್ನು ಮಾಡ್ತಾ ಇರೋದು ನೀನು ದಯವಿಟ್ಟು ಒಂದು ಹೆಣ್ಮಕ್ಳಿಗೆ, ನಿಮ್ಮನೆ ಅಕ್ಕ ತಂಗಿ, ನಿಮ್ಮನೆ ತಾಯಿ, ಯಾವ ಹೆಣ್ಮಕ್ಳಿಗೂ ಅಷ್ಟೇ ತಾವು ದಯವಿಟ್ಟು ತಪ್ಪಾಗಿ ಮಾತಾಡಬೇಡ್ರಿ. ಅದು ಸರಿಯಲ್ಲ. ನೀವು ಮಾತಾಡೋದ್ರಲ್ಲಿ ಅರ್ಥನೂ ಇಲ್ಲ. ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮ ಧರ್ಮ ಈ ಭೂಮಿ ಮೇಲೆ ಇರ್ತಕ್ಕಂಥ ಹೆಣ್ಣನ್ನು ನಾವು ಗೌರವಿಸೋದನ್ನ ಕಲ್ತ್ಕೊಬೇಕು. ನೀವು ಕೆಟ್ಟದಾಗಿ ಬಾಯಿಗೆ ಬಂದಂಗೆ ಕಮೆಂಟ್ಸ್ ಕೊಡೋದು, ಬಾಯಿಗೆ ಬಂದಂಗೆ ಮಾಡ್ತಾಯಿದ್ರೆ ಅದು ನಿಮ್ಮ ಸಂಸ್ಕೃತಿನ ತೋರಿಸುತ್ತೆ. ಸೊ ದಯವಿಟ್ಟು ಕೆಟ್ಟ ಕಮೆಂಟ್ಸ್ಗಳನ್ನ ಹಾಕೋದು ಬಿಟ್ಟು ಪ್ರೊಡಕ್ಟಿವ್ ಆಗಿ ಮಾಡಿ. ಖಂಡಿತ ನೀವು ಏನಾನ ಯೂಸ್ ಆಗಂತಿದ್ರೆ ಖಂಡಿತ ಕಮೆಂಟ್ಸ್ ಹಾಕಿ, ಏನಾನ ಐಡಿಯಾಲಜೀಸ್ ಇದ್ರೆ ಖಂಡಿತ ಹಾಕಿ. ಸರ್ ಇಲ್ಲಿ ಕಮೆಂಟ್ಸ್ ಮಾಡೋರ್ದು ಒಂದು ಇದೆ ಸರ್, ಅವ್ರದ್ದೆಲ್ಲ ಅಂದರೆ ಟೈಮ್ ಇಲ್ಲದೆ ಇರೋರು, ಅಂದರೆ ಟೈಮ್ ಅವ್ರ ಹತ್ರ ತುಂಬ ಜಾಸ್ತಿ ಇರುತ್ತೆ, ಅದನ್ನ ಹೆಂಗೆ ವೇಸ್ಟ್ ಮಾಡಬೇಕು ಅದಕ್ಕೆ ದಿವ್ಯ ಅವರೇ ಏನು ಮಾಡಬೇಕು ಅಂದರೆ, ನೀವು ಸಾಮಾಜಿಕ ಬದ್ಧತೆಯಿಂದ ಅವ್ರಿಗೆ ಏನು ಹೇಳಬೇಕು ಅಂದರೆ, ದಯವಿಟ್ಟುನಪ್ಪ ನಿಮ್ಗೆ ತುಂಬಾ ಸಮಯ ಇದೆ, ನೀವು ಅದನ್ನ ರಿಕ್ವೆಸ್ಟ್ ಅಲ್ಲ, ಅದು ಸಾಮಾಜಿಕ ನಾವೇನ್ ಹೇಳ್ಬೇಕು, ನೋಡಪ್ಪ ನಿಮಗೆ ತುಂಬಾ ಸಮಯ ಇದೆ, ದಯವಿಟ್ಟು ಅದನ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿ. ಅಂಡ್ ನೀವು ಇಲ್ಲಿ ಒಂದು ಮೆನ್ಷನ್ ಮಾಡಬೇಕು ಸರ್, ನೀವು ಕಮೆಂಟ್ ಬಾಕ್ಸ್ನ ಸರಿಯಾಗಿ ನೋಡಿರಿ, ಅದರಲ್ಲಿ ಒಬ್ಬ ಹಾಕಿರ್ತಾನೆ ಕಮೆಂಟ್ ನೋಡಕ್ಕೆ ಬಂದವನು ನಾನು ಅಂತ, ಅವನಿಗೆ ಅದೇ ಕೆಲಸ. ಆ ಕಮೆಂಟ್ಸ್ ನೋಡಕ್ಕೆ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ, ಹೌದು ಅದೇ ಕೆಲಸ. ಅವ್ರಿಗೆ ಮೆನ್ಷನ್ ಮಾಡಿ ಹೇಳ್ಬೇಕು ಯಾರ್ಯಾರು ಕಮೆಂಟ್ ಬಾಕ್ಸ್ ನೋಡಕ್ ಬರ್ತೀರಾ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರ್ಬೋದು, ಬಟ್ ಖಂಡಿತವಾಗಿ ಅವ್ರು ಕಮೆಂಟ್ಸ್ ಮಾಡಲಿ. ಅಟ್ ದ ಸೇಮ್ ಟೈಮ್ ನಾನು ಒಂದು ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಬೇಡಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ದಯವಿಟ್ಟು ಯಾರ ಬಗ್ಗೆನೂ ಈ ಕೇಸು ಅಂತ ಅಲ್ಲ, ಯಾರ ಬಗ್ಗೆನೂ ಹಂಗೆ ಮಾತಾಡ್ಬಿಡ್ರಿ. ಯಾಕಂದ್ರೆ ನಾವು ಎಷ್ಟೋ ಕೇಸಲ್ಲಿ ನೋಡ್ತಿರ್ತೀನಿ, ಮಾತಾಡೋದು ಒಂದು ದಿವಸ ನೀವು ತಗಲಾಕೊಳ್ಳೋದು, ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ನೀವು ಆ ಕಂಪ್ಲೇಂಟಲ್ಲಿ ನೀವು ಜೈಲ್ಗೆ ಹೋಗೋದು, ಇನ್ನೇನೋ ಮಾಡೋದು. ನಾನು ಕೂಡ ಒಬ್ಬ ಲಾಯರ್ ಆಗಿ ನನಗೆ ತುಂಬ ಈಸಿ ಕಮೆಂಟ್ಸ್ ಕೊಡೋರನ್ನ ಕೂರ್ಸೋಕ್ಕೆ, ಆದರೆ ನಾನು ಕೆಲಸ ಮಾಡ್ತಾ ಇಲ್ಲ ಯಾವತ್ತಿಗೂ. ಯಾಕೆ ಅಂದರೆ ಪಾಪ ಏನೋ ಗೊತ್ತಿಲ್ದಿರ ಏನೋ ನಮ್ಮ ಅಣ್ಣ ತಮ್ಮದಿರೋ ಅಕ್ಕ ತಂಗಿರು ಪಾಪ ತಪ್ಪು ಮಾಡ್ತಿರ್ತಾರೆ, ನಾವು ಬಿಟ್ಟಾಕು ಅಂತ ಇಗ್ನೋರ್ ಮಾಡ್ತಾ ಇದ್ದೀನಿ. ಸೊ ಹಾಗಂತ ಅನ್ಮಾತಕ್ಕೆ ಮೈ ಇಗ್ನೋರೆನ್ಸ್ ಇಸ್ ನಾಟ್ ಮೈ ವೀಕ್ನೆಸ್, ಸೊ ಡೋಂಟ್ ನೆಗ್ಲೆಕ್ಟ್ ಇಟ್. ಎಸ್. ಆ್ಯಂಡ್ ಅಗೈನ್ ಇವಾಗ ಪವಿತ್ರ ಅವ್ರಿಗೆ ಕಮೆಂಟ್ ಮಾಡೋರು ತುಂಬ ಜನ ಇರ್ತಾರೆ, ಪವಿತ್ರ ಅವ್ರನ್ನ ನೆಗೆಟಿವ್ ವೇಯಲ್ಲಿ ಟ್ರೋಲ್ ಮಾಡೋರು ಇದ್ದಾರೆ, ಆ್ಯಂಡ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋರು ತೋರಿಸಿರೋರು ಕೆಲವೊಂದು ಮೀಡಿಯಾ, ಕೆಲವೊಂದು ಯೂಟ್ಯೂಬ್, ಅವ್ರಿಗೇನಾದ್ರು ನೋಟಿಸ್ ಕೊಡ್ತೀರಾ ನೀವು? ಪವಿತ್ರ ಸುಮಾರು ಜನ ಮಾಧ್ಯಮದವ್ರಿಗೆ ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಅವ್ರಿಗೆ ಅವ್ರ ಬಗ್ಗೆ ಬ್ಯಾಡ್ ನ್ಯೂಸ್ ಎಲ್ಲ ಆಗ್ತಾಗ ಖಂಡಿತ ನೋಟಿಸ್ ಕೊಟ್ಟಿದ್ದೆ. ಅವ್ರು ಡಿಲೀಟ್ ಕೂಡ ಮಾಡಿದ್ದಾರೆ. ಬಹಳ ರೆಪ್ಯುಟೇಷನ್ ಸ್ಯಾಟಲೈಟ್ ಚಾನಲ್ಸ್ ಅವರು ಮಾಡಿದ್ದಾರೆ ಡಿಲೀಟು, ಯೂಟ್ಯೂಬ್ ಚಾನಲ್ಸ್ ಅವರು ತುಂಬ ಜನ ಡಿಲೀಟ್ ಮಾಡಿದ್ದಾರೆ. ಬಟ್ ಇದು ನೋಟಿಸ್ ಕೊಟ್ಟಾಗ ಇನ್ನೂ ಒಂದಷ್ಟು ಜನ ಸರ್ ನೋಟಿಸ್ ಯಾಕೆ ಕೊಡಕ್ಕೆ ಹೋದ್ರಿ, ನೀವು ಹಾಗೆ ಹೇಳಿದರೆ ನಾವು ಡಿಲೀಟ್ ಮಾಡ್ತಿದ್ವಿ ಅಂತ ಹೇಳಿದವರು ಇದ್ದಾರೆ. ಭಾಳ ಗೌರವಯುತವಾಗಿ ಅದನ್ನ ಡಿಲೀಟ್ ಮಾಡಿ ಗೌರವಯುತವಾಗಿ ನಡೆಸ್ಕೊಂಡವರು ಖಂಡಿತ ಇದ್ದಾರೆ. ಐ ಅಪ್ರಿಷಿಯೇಟ್ ದೆಮ್. ಯಾಕಂದರೆ ಅವರ ಜವಾಬ್ದಾರಿ ಖಂಡಿತ ಅವ್ರು ಅರ್ಥ ಮಾಡ್ಕೊಂಡ್ರು. ನಾನು ಹೇಳಿದಾಗ ಇಲ್ಲ ನೀವು
ನೀವು ಹಾಕಿರ್ತಕ್ಕಂಥ ನ್ಯೂಸ್ ತಪ್ಪದು ಅಂತ ಹೇಳಿದಾಗ ಕೆಲವೊಬ್ರು ಅರ್ಥ ಮಾಡ್ಕೊಂಡು ಡಿಲೀಟ್ ಮಾಡಿರ್ತಕ್ಕಂಥದ್ದು ಉಂಟು. ನಾವು ಸುಮ್ಮನೆ ಕಮೆಂಟ್ಸ್ ಕೊಡೋರಿಗೆ ಫಾಲ್ಸ್ ನ್ಯೂಸ್ನ ಸ್ಪ್ರೆಡ್ ಮಾಡೋರಿಗೆ ನಾವು ಸಮ್ಟೈಮ್ಸ್ ಏನು ಹೇಳೋಕ್ಕಾಗಲ್ಲ. ನಾವು ಕೆಲವೊಂದು ಸಮಯ ನಾವೇನು ಮಾಡ್ಬೇಕಾಗತ್ತೆ, ಇಗ್ನೋರ್ ಮಾಡಬೇಕಾಗತ್ತೆ. ಇಗ್ನೋರೆನ್ಸ್ ಇಸ್ ಬೆಸ್ಟ್ ಮೆಡಿಸನ್. ಹೌದು, ಆಯ್ತಾ? ಸೊ ನಾನು ಅಷ್ಟೇ ಮಾಡಕ್ ಸಾಧ್ಯ. ಅಂಡ್ ಜೊತೆಗೆ ಸಮ್ಟೈಮ್ಸ್ ನಾನು ಹೇಳ್ತೀನಿ, ದಯವಿಟ್ಟು ಮಾಡಬೇಡ್ರಪ್ಪ, ದಯವಿಟ್ಟು ಮಾಡಬೇಡ್ರಿ. ನಾನು ಅದೇ ಹೇಳಿದ್ನಲ್ಲ, ನಿಮಗೆ ಕಮೆಂಟ್ ಹಾಕೋರ್ಗು ಇಷ್ಟೇ ಸಾಫ್ಟ್ ಆಗಿ ಹೇಳ್ತೀರಾ ಸರ್? ದಯವಿಟ್ಟು ದಿವ್ಯಾ ವಸಂತ್ ಅವ್ರ ಬಗ್ಗೆ ಕೂಡ ತಪ್ಪಾಗಿ ಮಾತಾಡಬೇಡಿ, ದಯವಿಟ್ಟು ನನ್ನ ಬಗ್ಗೆ ಕೂಡ ತಪ್ಪಾಗಿ ಮಾತಾಡಬೇಡಿ. ಯಾರ ಮನೆ ಹೆಣ್ಮಕ್ಳಾದ್ರೂ ನೀವು ಗೌರವಿಸ್ಬೇಕು. ಅವರವರ ಪರ್ಸ್ನಲ್ ವಿಚಾರ, ಅವ್ರವರು ಯಾಕೆ ಹೇಗಿರ್ತಾರೆ ಅದು ಅವ್ರವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ನೀವು ಯಾಕೆ ಬ್ಯಾಡಾಗಿ ಆಗ್ತೀರಾ, ಯಾಕೆ ಅನ್ನೆಸೆಸರಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ತೀರಾ, ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಇನ್ನು ಕೇಳದೆ ಇದ್ದವ್ರಿಗೆ, ನಾನು ಇರೋದೇ ಹಿಂಗೆ ಕಣ, ನೀನು ಏನು ಕಿತ್ಕೊ ಅನ್ನೋರಿಗೆ ನಾನು ಅವ್ರಿಗೆ ಹೇಳ್ತೀನಿ, ಮೈ ಪೇಷನ್ಸ್ ಇಸ್ ನಾಟ್ ಮೈ ವೀಕ್ನೆಸ್, ಡೋಂಟ್ ಇಗ್ನೋರ್ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾತಾಡ್ತಿದ್ರೆ ಮಾತು ಹೋಗ್ತಾನೆ ಇರುತ್ತೆ. ಆ್ಯಂಡ್ ಇವಾಗಲೇ ಮುಗಿಸೋಣ ಅಂತಿದ್ದೆ, ಬಟ್ ಸ್ಟಿಲ್ ಮಾತು ಕಂಟಿನ್ಯೂ ಆಯಿತು. ಆ್ಯಂಡ್ ಇವಾಗಲೂ ಮುಗಿಸೋಣ ಅಂತಿದ್ದೀನಿ, ಬಟ್ ಒನ್ ಮೋರ್ ಕ್ವೆಶನ್ ಕೇಳಬೇಕಂತಿದ್ದೀನಿ. ನೀವು ಥ್ಯಾಂಕ್ ಯು ಹೇಳಂಗಿಲ್ಲ. ಧರ್ಮಸ್ಥಳದ ಬಗ್ಗೆ ಇಲ್ಲ, ಧರ್ಮಸ್ಥಳದ್ದು ನಾವು ಯಾವಾಗ ಇನ್ನೊಂದ್ಸಲ ಮಾತಾಡೋಣ ಮೇಡಮ್. ಅಂದ್ರೆ ಧರ್ಮಸ್ಥಳಕ್ಕೆ ಹೊರಟಿದ್ದೀರಾ ಸರ್? ಹೌದು, ನಾವು ನ್ಯಾಯವಾದಿಗಳು. ಹೌದು, ನಾವೆಲ್ಲ ಹೌದು. 23ನೇ ತಾರೀಕು 23/8/2025 ಅಂದ್ರೆ ನೆಕ್ಸ್ಟ್ ಶನಿವಾರ ಒಂದಷ್ಟು ಜನ ಬ್ಯಾಂಗ್ಳೂರಿಂದ, ಒಂದಷ್ಟು ಜನ ಸಮಾನ ಮನಸ್ಕರು, ಒಂದು ಈಕ್ವಲ್ ಮೈಂಡ್ ಸೆಟ್ ಇರ್ತಕ್ಕಂಥವ್ರು, ಧರ್ಮಸ್ಥಳದ ಭಕ್ತರಾಗಿರ್ತಕ್ಕಂಥವ್ರು, ಹಲವಾರು ಜನ ವಕೀಲರುಗಳು ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಪಪ್ರಚಾರ, ನಾನು ಇಷ್ಟೊತ್ತು ಹೇಳಿದ್ದೇನೆ, ಅಪಪ್ರಚಾರ ಬೇಡ, ಫಾಲ್ಸ್ ನ್ಯೂಸ್ನ ಸ್ಪ್ರೆಡ್ ಮಾಡಬೇಡಿ ಅಂತ. ನಾನು ಅವಾಗಲೇ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದೆ, ಧರ್ಮ ಹೆಣ್ಮಗಳನ್ನ ಗೌರವಿಸ್ಬೇಕು, ನಮ್ಮ ಈ ಭೂಮಿಯ ಗುಣನೇ ಅದು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ಆ ಧರ್ಮಸ್ಥಳನ ತೆಗಲಬೇಡಿ, ಅವಮಾನಿಸ್ಬೇಡಿ, ಆಯ್ತಾ, ಅವಹೇಳನಕಾರಿಯಾಗಿ ಮಾತಾಡಬೇಡಿ ಅನ್ನೋದು ಒಂದು ಇದಿಟ್ಕೊಂಡು 23ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಬಿಡ್ತಾ ಇದ್ದೀವಿ. ಸೊ ದಯವಿಟ್ಟು ಸಾಧ್ಯ ಆದರೆ ಇದನ್ನು ನೀವು ಕೂಡ ಒಂದಷ್ಟು ಜನಕ್ಕೆ ಹೇಳಿ, ಇನ್ನೊಂದಷ್ಟು ಜನ ನಮಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ, ನಮ್ಮ ಧರ್ಮ ಉಳಿಲಿ, ಸಮಾಜ ಒಂದು ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳ್ತೀನಿ. ಸರ್, ಧರ್ಮ ಉಳಿಲಿ ಅಂತ ನೀವು ಹೇಳ್ತಿದ್ದೀರಾ. ಅಗೇನ್ ಅಲ್ಲಿ ಸೌಜನ್ಯ ಕೇಸು ಇದೆ. ಅಂಡ್ ನೀವು ಸೌಜನ್ಯಗೂ ಸ್ವಲ್ಪ ಅಂದ್ರೆ ಸೌಜನ್ಯ ಆ ಹೆಣ್ಮಕ್ಳು ಬಗ್ಗೆ ಖಂಡಿತವಾಗಿಯೂ ನಂಗೆ ನೋವಿದೆ. ಅದು ಹಂಗಾಗ್ಬಾರ್ದಾಗಿತ್ತು. ಅವ್ರಿಗೆ ನ್ಯಾಯ ಬೇಕಂದ್ರೆ ಅವ್ರ ಮನೆಯವರು ಅದನ್ನ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ನ್ಯಾಯ ಪಡೆಯೋದಕ್ಕೆ ಅವ್ರ ಮನೆಯವರು ಅದಕ್ಕೆ ಹೋರಾಟ ಮಾಡಬೇಕು. ಆ್ಯಂಡ್ ಅವ್ರ ಮನೆಯವ್ರಿಗೆ ನ್ಯಾಯನೇ ಬೇಕು ಅಂದರೆ ನಮ್ಮಂಥ ವಕೀಲರುಗಳು ಹಲವಾರು ಜನ ಇದ್ದಾರೆ. ಬೆಂಗಳೂರಲ್ಲಿ 35,000 ಜನ ಲಾಯರ್ ಇದ್ದಾರೆ. ಖಂಡಿತ ಬಂದು ಅವ್ರು ಅಪ್ರೋಚ್ ಆಗಿ ಅದಕ್ಕೆ ನ್ಯಾಯ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಇಟ್ಕೊಂಡು ಖಂಡಿತ ಕೇಳಿ ನ್ಯಾಯ ಕೊಡಿಸೋವಂಥ ಒಂದು ಒಳ್ಳೊಳ್ಳೆ ಅಡ್ವೊಕೇಟ್ಸ್ ನಮ್ಮಲ್ಲಿದ್ದಾರೆ. ಒಳ್ಳೆ ಮನಸ್ಥಿತಿ ಇರತಕ್ಕಂಥ ಅಡ್ವೊಕೇಟ್ಸ್ ಕರ್ನಾಟಕದಲ್ಲಿ ಖಂಡಿತ ಇದ್ದಾರೆ. ಅದನ್ನು ಬಿಟ್ಬಿಟ್ಟು ಮಾಧ್ಯಮಗಳ ಮುಂದೆ ಬಂದು ನನ್ನ ಸಾಕ್ಷಿ ಇದೆ ಅಂತ ಹೇಳಿದ್ರೆ ಏನೂ ಸಿಕ್ಕೋದಿಲ್ಲ. ಸೊ ಮಾಧ್ಯಮಗಳ ಮುಂದೆಗಡೆ ಬಂದು ಸಾಕ್ಷಿ ಇದೆ ಅಂತ ಹೇಳೋದಲ್ಲ, ಕೋರ್ಟಲ್ಲಿ ಬಂದ್ಬಿಟ್ಟು ಸಾಕ್ಷಿ ಇದೆ ಅಂತ ಹೇಳಿ ಕೇಸನ್ನು ಪಡ್ಕೊಳ್ಳುವಂಥ ಒಂದು ಕೆಲಸ ಮಾಡಲಿ ಅಂತ ಕೇಳ್ತೀನಿ. ಎಸ್, ಓಕೆ. ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಆ್ಯಂಡ್ ಧರ್ಮಸ್ಥಳದ ಕೇಸ್ ಬಗ್ಗೆ ಇನ್ನೊಂದ್ಸತಿ ಮಾತಾಡೋಣ. ಖಂಡಿತ. ಎಸ್, ಮಾತಾಡೋಣ. ಆ್ಯಂಡ್ ಎಲ್ಲ ವಕೀಲರನ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ, ಅದೂ ನಮ್ಮ ಚಾನಲಲ್ಲೇ ಇದೆ, ಅದನ್ನು ಕೂಡ ಹೋಗಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಆ್ಯಂಡ್ ಕಂಟಿನ್ಯೂ ಮಾಡ್ತಾ ಟೈಮ್ ಹೋಗ್ತಾನೆ ಇದೆ, ನಮ್ಮ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ. ಆ್ಯಂಡ್ ಎಸ್, ಇದಾಗಿತ್ತು. ಅಂದರೆ ಪವಿತ್ರ ಅವರು ನಿರಪರಾಧಿ, ಪವಿತ್ರ ಅವರು ಆರೋಪಿನೇ ಅಲ್ಲ, ಪವಿತ್ರ ಅವರು ಈ ಕೇಸಲ್ಲಿ ಇಲ್ವೇ ಇಲ್ಲ, ಅಪರಾಧಿ ಅಲ್ಲ, ಜಸ್ಟ್ ಆರೋಪಿ, ಅಪರಾಧಿ ಅಲ್ಲ, ಜಸ್ಟ್ ಆರೋಪಿ. ಸರ್ ನನ್ನ ಕರೆಕ್ಟ್ ಮಾಡಿದ್ರು. ಆ್ಯಂಡ್ ಅಪರಾಧಿ ಅಲ್ಲ, ಅವರು ಆರೋಪಿ ಅಷ್ಟೇ. ಆ್ಯಂಡ್ ಅವ್ರು ಈ ಕೇಸಲ್ಲೂ ಇಲ್ಲವೇ ಇಲ್ಲ. ಆ್ಯಂಡ್ ಅವರು ಬೇಕಂತ ತುರ್ಕಿದ್ದಾರೆ ಅಂತ ಹೇಳಿ ನಾರಾಯಣ್ ಸರ್ ಅವ್ರು ಹೇಳಿದ್ದಾರೆ. ಆ್ಯಂಡ್ ಅವರನ್ನು ಪವಿತ್ರ ಅವರನ್ನು ಬೇಗನೆ ಶೀಘ್ರವಾಗಿ ಬಿಡಿಸ್ಕೊಂಡು ಬರೋದಾಗೂ ಕೂಡ ಒಂದು ಅಷ್ಟು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.